ಹಾಯ್ ಹಲೋ ಗುಡ್ ಈವ್ನಿಂಗ್ ಗೈಸ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ 5-5:30 ಆಗಿದೆ. ಇವತ್ತು ಏನಪ್ಪ ವಿಶೇಷತೆ, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಬೋದು. ಸೊ ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ಕಲೆಕ್ಷನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸಂಜೆ ಇವತ್ತು ಒಂದು ಸ್ವಲ್ಪ ಫ್ರೀ ಇರೋದ್ರಿಂದ ಈಗಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಆ್ಯಕ್ಚುಲಿ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ. ಎಸ್ ಗೈಸ್, ಅಫ್ಕೋರ್ಸ್ ಇವತ್ತು ಆ್ಯಕ್ಚುಲಿ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡೋಣ ಅಂತ, ಬಟ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಟೈಮ್ ಬಂದಿದೆ ಅಂತ ಅನ್ಸುತ್ತೆ. ಸೊ ಬನ್ನಿ, ಇವತ್ತು ಆ್ಯಕ್ಚುಲಿ ನಮ್ಮ ಮನೇಲಿ ನಮ್ಮ ಹತ್ರ ಏನೇನು ಸಿಲ್ವರ್ ಇದೆ, ತುಂಬ ಅದ್ದೂರಿಯಾಗಂತ ಏನಿಲ್ಲ, ನೀವು ಅಂದ್ಕೊಂಡಿರೋ ರೀತಿ ಜಾಸ್ತಿನೂ ಕೂಡ ಇಲ್ಲ. ಸೊ ಏನಿದೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನಮ್ಮ ಮನೆಯಲ್ಲಿ ಸಿಲ್ವರ್ ಕಲೆಕ್ಷನ್ಸ್ ಮಾಡೋಣ. ಏನೇನಿದೆ ಅನ್ನೋದು ಶೇರ್ ಮಾಡ್ಕೋತೀನಿ ಗೈಸ್. ಸೊ ಗೈಸ್, ಮೊದಲನೇದಾಗಿ ತೋರಿಸ್ತೀನಿ. ಸೊ ಇದಿದೆ, ಇದು ಏನು ಅಂತ ಗೊತ್ತಾಗಿರಲ್ಲ ಸಡನ್ನಾಗಿ ತೋರಿಸಿದ್ರೆ. ಇದು ಬಂದು ಆ್ಯಕ್ಚುಲಿ, ಸೊ ಓಪನ್ ಮಾಡ್ತೀನಿ, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದು ಅರಿಶಿನ ಕುಂಕುಮ ಕೊಡೋಕ್ಕೆ ಅಂತ ತೊಗೊಂಡಿದ್ದು. ಇದು ಬಂದು ಅಂದರೆ ಇವಾಗ ಸಪ್ರೇಟ್ ಇರುತ್ತೆ. ಯಾವುದಾದ್ರೂ ಫಂಕ್ಷನ್ಸಿಗೆ ಅಥವಾ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ರೆ, ಯಾರಿಗಾದರೂ ಒಂದು ಇನ್ವಿಟೇಷನ್ ಕಾರ್ಡ್ ಆಗಿರ್ಬೋದು, ಯಾರಿಗಾದರೂ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಡೋಕ್ಕೆ ಹೋಗ್ತೀವಲ್ವ, ಅವಾಗ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಸಿಂಪಲ್ ಆಗಿರಲಿ ಅಂತ ಹೇಳಿ ಇದರಲ್ಲೇನೆ ಇಟ್ಕೊಂಡಿರೋದು. ಇದು ಈ ಥರ ಅರಿಶಿನ ಕುಂಕುಮ ಹಾಕೊಳಕ್ಕೆ ಅಂಥೇಳಿ ಇದನ್ನು ಫಸ್ಟ್ ತೊಗೊಂಡಿರೋದು. ಅದಾದಮೇಲೆ ಬಂದು ಇದು, ಸೊ ನೋಡ್ತಿರ್ಬೋದು ಅನ್ಸುತ್ತೆ, ಇದು ತುಂಬ ಚೆನ್ನಾಗಿದೆ. ಇದು ಬಂದು ಆ್ಯಕ್ಚುಲಿ ಲೋಟಸ್ ಡಿಸೈನ್ಸಲ್ಲಿ ಬಂದಿರೋದು. ನೋಡ್ತಿರ್ಬೋದು, ಇದು ಹಗ್ಲಿಕ್ಕಿದೆ, ಬಟ್ ಇದೇನು ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ದು. ಬಟ್ ಲೋಟಸ್ ಡಿಸೈನ್ಸು, ಇಲ್ಲೆಲ್ಲ ನಿಮಗೆ ಲೀಫ್ ಡಿಸೈನ್ಸು. ಹತ್ರದಿಂದ ತೋರಿಸ್ತೀನಿ ನೋಡಿ. ಇದು ಒಂದು ಜೊತೆ, ಇದು ದೊಡ್ಡದು. ಇದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಅಂದರೆ ಇದು ಜಾಸ್ತಿ ವೆಯ್ಟ್ ಇಲ್ಲ ಗೈಸ್. ಆ್ಯಕ್ಚುಲಾಗಿ ಇನ್ನೊಂದು ಚಿಕ್ಕದು ತೋರಿಸ್ತೀನಿ ನೋಡಿ. ಅದಕ್ಕಿಂತ ಇದು ವೆಯ್ಟ್ಲೆಸ್, ಬಟ್ ಇದೇ ದೊಡ್ಡದಾಗಿದೆ. ಆ ಚಿಕ್ಕದು ನಿಮಗೆ ವೆಯ್ಟ್ ತುಂಬಾ ಕಡಿಮೆ ಇದೆ. ಬನ್ನಿ ಅದನ್ನು ತೋರಿಸ್ತೀನಿ. ಇದೊಂದು ಜೊತೆ, ನಾನು ಆಗಲೇ ಹೇಳ್ದಂಗೆ ನೋಡಿ, ಅದಷ್ಟು ದೊಡ್ಡದು, ಬಟ್ ಅದು ವೆಯ್ಟ್ಲೆಸ್. ಇದು ತುಂಬ ಚಿಕ್ಕದು, ಬಟ್ ಇದು ತುಂಬಾ ವೆಯ್ಟ್ ಇದೆ. ಸೊ ಎರಡೂ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ, ಬಟ್ ನಿಮಗೆ ವಿಡಿಯೋದಲ್ಲಿ ಅದು ಕಾಣಿಸಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಇದು ಒಂದು ಜೊತೆ ಚಿಕ್ಕದು, ಇದು ಕೂಡ ಅರಿಶಿನ ಕುಂಕುಮದ ಬಟ್ಲು. ಇದು ಬಂದು ಅದು ತುಂಬ ದೊಡ್ಡ ಫಂಕ್ಷನ್ಸು ಮನೇಲಿ ಆದಾಗ ಯೂಸ್ ಮಾಡ್ಕೊತೀವಿ. ಇದು ಹೊರಗಡೆ ತೊಗೊಂಡು ಹೋಗುವಂಥದ್ದಕ್ಕೆ ಅಥವಾ ದೇವ್ರ ಮನೇಲಿ ಈ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಆ ಥರದಕ್ಕೆ ದೇವ್ರ ಮನೇಲಿ ಇಡೋದಕ್ಕೆ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತೀವಿ. ಬಟ್ ನಾವು ಜಾಸ್ತಿ ಡೈಲಿ ಏನು ದೇವ್ರ ಮನೇಲಿ ಇಟ್ಕೊಳಲ್ಲ, ಯಾಕೆಂತ ಹೇಳಿದ್ರೆ ಡೈಲಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಇನ್ನು ಅದಕ್ಕೆ ಅಂತಲೇ ಇಟ್ಬಿಡ್ಬೇಕು, ಅವಾಗವಾಗ ತೆಗಿಯಂಗಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾರಾದರೂ ಬಂದಿದ್ದಾರೆ ಅಂತ ಹೇಳಿದ್ರೆ ದೇವ್ರ ಮನೆಯಿಂದ ತೆಗೆದು ಅರಿಶಿನ ಕುಂಕುಮ ಕೊಡೋಂಗಿಲ್ವಲ್ಲ. ಸೊ ಹಾಗಾಗಿ ದೇವ್ರ ಮನೆಗೆ ಏನು ಇಟ್ಟಿಲ್ಲ. ನೋಡೋಣ, ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ದೇವ್ರ ಮನೆಗೂ ಕೂಡ ಒಂದು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಅದನ್ನು ತಂದರೆ ಆಯಿತು. ಇನ್ನು ಇದು ಬಂದು ಚಿಕ್ಕದು ದೀಪ ನೋಡ್ತಿರ್ಬೋದು. ಇದು ಯಾಕಂತ ಹೇಳಿದ್ರೆ, ಮನೆ ಮುಂದೆ ದೇವ್ರು ಬಂದಾಗ ಅಥವಾ ನಮಗೆ ದೇವರು ತುಂಬ ಬರ್ತಾನೆ ಇರುತ್ತೆ, ಮೆರವಣಿಗೆ ಎಲ್ಲ ತೊಗೊಂಡು ಬಂದಾಗ ಆರತಿ ತೆಗಿಯೋಕ್ಕೆ ಮತ್ತು ದೃಷ್ಟಿ ತೆಗಿಯೋದಕ್ಕೆ ಬೇಕಾಗುತ್ತೆ. ಸೊ ಇದು ಬರೀ ದೇವ್ರಿಗಂತ ಮಾತ್ರ ಇಟ್ಕೊಂಡಿರೋದು, ಬಟ್ ಮನೇಲಿ ಯೂಸ್ ಮಾಡಲ್ಲ. ಬೇರೆ ಯಾವುದೇ ಫಂಕ್ಷನ್ಸ್ಗೂ ಕೂಡ ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಇದು ದೇವಸ್ಥಾನದಿಂದ, ಅಂದರೆ ನಮ್ಮ ದೇವ್ರು ಬಂದು ಮನೆ ದೇವರ ಆರತಿ ಎತ್ತಿದಾಗ ಅಥವಾ ಅಡ್ಡೆ ಮೇಲೆ ಏನಾದರೂ ಮನೆ ಮುಂದೆ ಬಂದಾಗ ಅದಕ್ಕೆ ಆರತಿ ಬೆಳಗೋದಕ್ಕೆ ಅಂತ ಮಾತ್ರ ಇದನ್ನು ಇಟ್ಕೊಂಡಿರೋದು. ಬಟ್ ಬಾಕಿ ಟೈಮಲ್ಲೆಲ್ಲ ನಾವು ಇದನ್ನು ಯೂಸು ಮಾಡಲ್ಲ, ಬರೀ ಇದನ್ನು ಸಪ್ರೇಟಾಗಿ ದೇವ್ರಿಗೆ ಅಂತಲೇ ಇಟ್ಕೊಂಡಿರೋದು. ಇನ್ನೂ ಎರಡು ಜೊತೆ ಇದೆ ನೋಡಿ. ಇದು ಬಂದು ಇದು ಕುಂಕುಮದ ಬಟ್ಲೆ, ಅಂದರೆ ಇದು ಎರಡೆರಡು ಪೇರ್ ಇದೆ. ಇದು ಬಂದು ಆ್ಯಕ್ಚುಲಿ ಗಿಫ್ಟ್ ಬಂದಿರೋದು. ಸೊ ಇದನ್ನೇನು ಇನ್ನೂ ಯೂಸ್ ಮಾಡಿಲ್ಲ. ಸೊ ಇದದ ಪೇರ್ ತೋರಿಸ್ತೀನಿ ನೋಡಿ. ಈ ಥರ ಇದೆ. ಇದು ಆ್ಯಕ್ಚುಲಿ ಇದೆರಡು ಪೇರ್ ಇದೆ, ಬಟ್ ಇದನ್ನು ಇನ್ನೂ ಯೂಸ್ ಮಾಡೇ ಇಲ್ಲ. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಕೆಲವರು ಯಾವ ರೀತಿ ಕಮೆಂಟ್ಸ್ ಹಾಕ್ತಾರೆ ಅಂತ ಹೇಳಿದ್ರೆ, ಇದು ಜ್ಯುವೆಲ್ರಿ ಅಲ್ಲ ಅಂತ ಅನಿಸುತ್ತೆ, ಆರ್ಟಿಫಿಷಿಯಲ್ಸ್ ಆಗಿರ್ಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ಗೊತ್ತಿಲ್ಲ ನನಗೆ ಅವ್ರವ್ರ ಕಮೆಂಟ್ ಹೆಂಗೆ ಹಾಕ್ತಾರೆ ಅನ್ನೋದು. ಒಂದು ನಿಮಿಷ ಗೈಸ್ ನೋಡಿ, ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನನ್ನ ಮಗನೂ ಕೂಡ ಬಂದುಬಿಟ್ಟ.
ಅಮೆ 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 ಅಂತ ಇರ್ತಾನೆ ಯಾವಾಗಲೂ ಅಷ್ಟೇ. ಸೊ ಅದೇ ನಾನು ಆಗಲೇ ಹೇಳ್ದಂಗೆ ಕೆಲವರು ಇಲ್ಲ ಪ್ಯೂರ್ ಸಿಲ್ವರ್ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಬ್ಲಾಗ್ ಮಾಡಿದಾಗ ಅದರಲ್ಲಿ ಒಂದಿಬ್ಬರು ಹೇಳಿದರು, ಅದು ಬಂದು ನಿಮಗೆ ಗೋಲ್ಡ್ ಮ್ಯಾಟ್ ಥರ ಕಾಣಿಸ್ತಾ ಇಲ್ಲ, ನಮಗೆ ಆರ್ಟಿಫಿಷಿಯಲ್ಸ್ ಗೋಲ್ಡ್ ಜ್ಯುವೆಲ್ರಿ ಅಂತ ಅನ್ನಿಸ್ತಿದೆ ಅಂತ. ಬಟ್ ಅದು ಅವ್ರವ್ರ ಒಪಿನಿಯನ್ನು. ಬಟ್ ನನಗೆ ಅನಿಸಿದ್ದನ್ನು ನಾವು ಹೇಳಿರ್ತೀವಿ, ತೊಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಸೊ ಇದೆರಡು ಜೊತೆ ಗೈಸ್ ಇನ್ನೇ ಯೂಸ್ ಮಾಡಿಲ್ಲ. ಇನ್ನು ನಮ್ಮ ಮನೇಲೇನು ಏನು ಇದು ಹಂಗೆ ಇರಲಿ ಇರು, ಅಷ್ಟರ ಮಟ್ಟಿಗೆ ಅಷ್ಟೊಂದು ಏನಿಲ್ಲ. ಇನ್ನು ಇದು ಬಂದಿದೆ, ಇದು ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ನನ್ನ ಮದುವೆಗೆ ತೊಗೊಂಡಿದ್ದಂಥದ್ದು. ಇದನ್ನು ಆಗಲೇ ಆಲ್ರೆಡಿ ಸ್ವಲ್ಪ ಕಪ್ಪ ಆಗಿದೆ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ವಾಶ್ ಮಾಡ್ಸೋಕ್ಕೆ ಹೋಗಲ್ಲ ನಾನು, ಇದನ್ನು ಇದೇ ಥರ ಯೂಸ್ ಮಾಡ್ತೀನಿ. ವಾಶ್ ಮಾಡೋಕೆ ಕೊಟ್ಟರೆ ಅವ್ರು ಮತ್ತೆ ಪಾಲಿಶ್ ಹಾಕ್ತಾರೆ, ಏನು ಸ್ವಲ್ಪ ದಿನ ಆದಮೇಲೆ ಅದು ಅದೇ ಥರ ಇರುತ್ತೆ. ಹಾಗಾಗಿ ಇದ್ರದ್ದು ಕಾಸ್ಟ್ ಬಂದು ಆವಾಗ ಬರೀ 4,000 ರೂಪಾಯಿ ಇತ್ತು. ಅಂದರೆ 10 ಇಯರ್ಸ್ ಬ್ಯಾಕ್, ಹಚ್ಚಬಾರ್ದು, 10 ಇಯರ್ಸ್ ಬ್ಯಾಕು. ಬಟ್ ಇವಾಗ ಬಂದು ಅದು ಮಾಮಿದು, ಇವಾಗ ಬಂದು ಇದನ್ನೇ ತೊಗೊಳ್ತೀನಿ ಅಂತಂದ್ರೂ ಕೂಡ ಒಂದೇನಿಲ್ಲ ಅಂದರೂ ಒಂದು 30,000 ಇಷ್ಟೊಂದು ಹೇಳ್ತಾ ಇದ್ದಾರೆ. ಆವಾಗ್ಲಿಗೂ ಇವಾಗ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಯ್ತಲ್ಲ, ಗೊತ್ತಾಯ್ತಾ? ಯಾರೇ ಅದು ಯಪ್ಪ, ಏನಾದರೂ ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಗ ಆ್ಯಕ್ಚುಲಿ ಚೀಟೆಗಳು ಸೊ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಅದರಲ್ಲೂ ಇವಳು ಬೇರೆ ಇದ್ದಾಳೆ ನೋಡಿ, ಮೋಟಿ ಐಡಾಗ್ತಿದ್ದಾಳೆ ಆ್ಯಕ್ಚುಲಿ ಇವನೊಬ್ಬ ಮೋಟ. ಸೊ ಇವಾಗ ಬಂದು ಒಂದು 30,000 ರೂಪಾಯಿ. ಶೋ ಏನದು ಮಾಡ್ತೀಯಾ, ಮಾಡಬಾರ್ದು, ಏಟಾಗುತ್ತೆ, ಅದಕ್ಕೆ ಬೆಂಡಾಗುತ್ತೆ. ಅಲ್ಲೋ ಅವ್ರು ಹೊಡಿತಾರೆ ಅವರು. ಯಾರು ಹೊಡಿಯೋದು? ಅವ್ರ ಕಣ್ಣು ಅಲ್ಲಿ ಕಣ್ಣು ನೋಡಿ. ಸೊ ಇವಾಗ ಕಾಸ್ಟ್ ಆಗುತ್ತೆ ಗೈಸ್ ಅಷ್ಟೊಂದು ನೀವು ಅಂದ್ಕೊಂಡಿರೋ ಥರ ಅದ್ದೂರಿಯಾಗಿ ನಮ್ಮ ಮನೇಲಿ ಏನು ಅಷ್ಟು ಜಾಸ್ತಿ ಇಲ್ಲ. ಸೊ ನಮ್ಮ ಹತ್ರ ಏನಿದೆ ಅದರಲ್ಲಿ ಖುಷಿ ಪಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಮನೆಗೆ ಸ್ಟಾರ್ಟ್ ಆಗಿ ಮನೆ ಎಲ್ಲ ಮುಗಿದ್ಮೇಲೆ ಹೊಸ ಮನೆಗೆ, ದೇವ್ರ ಮನೆಗೆ ಒಂದಷ್ಟು ಸಾಮಾನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತಂದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ಬಾಯ್ ಮಾಡು, ಬಾಯ್.